ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಎಂದೂ ಜಾತಿ ರಾಜಕಾರಣ ಮಾಡಿದವರಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಹಾಗೂ ಹಿಂದುಳಿದವರನ್ನು ರಾಜಕೀಯದಲ್ಲಿ ನಾಯಕರನ್ನಾಗಿ ಬೆಳೆಸಿದವರು. ಇಂತಹ ವ್ಯಕ್ತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವುದು ಸರಿಯಲ್ಲ. ನಿಂದಿಸಿದವರನ್ನು ಖರ್ಗೆ ಅವರು ತಾಕೀತು ಮಾಡಬೇಕು ಎಂದು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೆಣ್ಣೂರ್ಕರ್ ತಿಳಿಸಿದ್ದಾರೆ. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಚಿಂಚೋಳಿಯ ಸಂಜೀವನ್ ಯಾಕಾಪುರ್, ಸಂತೋಷ್ ಹಾದಿಮನಿ, ಬಸವರಾಜ್ ಮತ್ತಿಮೂಡ್, ಲಕ್ಷ್ಮೀನಾರಾಯಣ್ ಚಿಮ್ಮಂಚೋಳ್ಕರ್, ವಿಜಯ್ ಕುಮಾರ್ ಆಡ್ಕಿ ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ನಾಯಕರನ್ನು ಬೆಳೆಸಿದ್ದಾರೆ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಸೇಡಂ ಶಾಸಕರಾಗಿದ್ದಾಗ ಸೇಡಂನಲ್ಲಿ ಒಬ್ಬನೇ ಒಬ್ಬ ಲಿಂಗಾಯತ ಅಧಿಕಾರಿಗಳು ಇರಲಿಲ್ಲ. ದಲಿತ ಹಾಗೂ ಹಿಂದುಳಿದ ವರ್ಗದವರ ಅಧಿಕಾರಿಗಳನ್ನೇ ನೇಮಿಸಿಕೊಂಡಿದ್ದರು. ಅದರಲ್ಲಿ ಆನಂದರಾವ್ ಸಿಪಿಐ, ತಹಶೀಲ್ದಾರ ಬಸವರಾಜ್ ಬೆಣ್ಣೆಸೀರೂರ್, ಸಿಡಿಪಿಒ ಸಿಂಧೆ, ಎಸಿ ಕಾರ್ತಿಕ್, ಅಯ್ಯಪ್ಪ ಪಿಎಸ್ಐ, ಸೋಮಲಿಂಗ್ ಪಿಎಸ್ಐ, ಸಂದೀಪ್ ಸಿಂಗ್ ಮೋರ್ಗೂಡು ಸೇರಿದಂತೆ ಅನೇಕ ವಿವಿಧ ಇಲಾಖೆಯ ಅಧಿಕಾರಿಗಳು ದಲಿತ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರು. ಇದರಲ್ಲೇ ಗೊತ್ತಾಗುತ್ತದೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ವ್ಯಕ್ತಿತ್ವ ಎಂತಹದು ಎಂದು. ದಲಿತರ ಪರವಾಗಿರುವ ಇಂತಹ ವ್ಯಕ್ತಿಗೆ ಅವಾಚ್ಯ ಪದಗಳಿಂದ ನಿಂದಿಸಿರುವುದು ಖಂಡನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹೂಗಾರ್, ನಗರಾಧ್ಯಕ್ಷ ಮಲ್ಲಿಕಾರ್ಜುನ ಇಟಗ, ಮಾಧ್ಯಮ ವಕ್ತಾರ ಶಿವರಾಮ್ ಚವ್ಹಾಣ್, ಈಶ್ವರ್ ದೊಡ್ಮನಿ, ಆನಂದ್, ನವೀನ್ ದಂಡೋತಿ ಸೇರಿದಂತೆ ಅನೇಕರು ಇದ್ದರು. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸರ್ ಅವರು ಇಡೀ ರಾಜ್ಯಾದ್ಯಂತ, ಅದರಲ್ಲೇ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಪತ್ರಿಕೆ ಪ್ರಕಟಣೆ ಮಾಡಿದಂಥ ಸಂದರ್ಭದಲ್ಲಿ, ಹೇಳಿಕೆಯ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ, ಅದು ಫೇಸ್ಬುಕ್ನಲ್ಲಿ ಕೆಟ್ಟ ಪದಗಳು, ಅದು ಆ ಪದಗಳನ್ನು ಕೂಡ ನನಗೆ ಹೇಳಕ್ಕೆ ಅಸಹ್ಯ ಪಡ್ತದೆ. ಆದರೆ ಅಂಥ ಒಂದು ಪದಗಳನ್ನು ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರ ಮೇಲೆ ಉಪಯೋಗಿಸಿದಂಥ ಉಗ್ರವಾಗಿ ಇಡೀ ಕಲಬುರಗಿ ಜಿಲ್ಲೆ ಆದಂಥ ಇದು ಒಂದು ಖಂಡಿಸೋದ್ರ ಜೊತೆಗೆ, ರಾಜ್ಕುಮಾರ್ ಪಾಟೀಲ್ ಅವರು ಅವರ ವಿಚಾರ, ಅವರ ನುಡಿಗಳು ಯಾರಿಗೂ ಕೂಡ ಬೈದು ಹೇಳದಂಥದ್ದಲ್ಲ. ಈ ಒಂದು ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷ ಆಗಿ ಈ ಭಾಗದ, ಇಡೀ ಕರ್ನಾಟಕ ರಾಜ್ಯದ SC ST ಹಣ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ 2003, 2004 ಮತ್ತು 2004, 2005, 2006, 2007, 2005, 2006 ಆ ಬಜೆಟ್ನಲ್ಲಿ 39,000 ಕೋಟಿ ರೂಪಾಯಿ ಸರ್ಕಾರ SC ST ದುಡ್ಡು ದುರ್ಬಳಕೆ ಮಾಡಿದಂಥ ವಿಚಾರದಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾತಾಡಿದರು. ಆ ಒಂದು ಗೋಷ್ಠಿಯ ನಂತರದಲ್ಲಿ 6ನೇ ತಾರೀಕು ಕೆಲವು ಗೆಳೆಯರು, ಅಂದರೆ ಕಾಂಗ್ರೆಸ್ಸಿನ ಪ್ರಿಯಾಂಕ ಖರ್ಗೆ ಅವರ ಗುಂಡಾಗಳು, ಅವರ ಹಿತೈಷಿಗಳು, ಕೆಲವರು ಗುಂಡಾಗಳು, ಕೆಲವು ಹಿತೈಷಿಗಳು ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ಅವರ ಬರೆದಾಗೆ ಕೆಟ್ಟ ಶಬ್ದ ವಿಚಾರ ಮಾಡುವಂಥ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕ್ರೈಮ್ ಬ್ರಾಂಚ್ ಆಗಿರ್ಬೋದು, ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದೀವಿ. ಆದರೆ ಕೋರ್ಟಿನ ಪರ್ಮಿಷನ್ ತಗೊಂಡ ನಂತರ ಅವ್ರ ಮೇಲೂ ಕೂಡ ಕೇಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಮಾತು ಹೇಳ್ತೀನಿ. ಆದರೆ ರಾಜ್ಕುಮಾರ್ ಪಾಟೀಲ್ ಸರ್ ಅವರು ಈ ಭಾಗದ ದಲಿತರ ಬಾರದ ಚಿಂತೆ ಮಾಡಿದಾಗ, ದಲಿತರ ಹಣವನ್ನು ಕರ್ನಾಟಕ ಸರ್ಕಾರ ಕಬಳಿಸುತ್ತಿರುವಂಥ ಸಂದರ್ಭದಲ್ಲಿ ಯಾವೊಂದು ಸಮಾಜಕ್ಕೆ ಸಂಬಂಧಪಟ್ಟಂತ ಚಂದ್ರಶೇಖರನ್ ಅಂತ ಪ್ರಿಯಾಂಕರ್ ಅವರ ಖರ್ಗೆ ಅವರ ಹಿಂಬಾಲಕರು ಕೆಟ್ಟ ಪದಗಳನ್ನು, ಯಾಕಂದ್ರೆ ಈ ರಾಜ್ಯದಲ್ಲಿ, ಅದು ಕಲಬುರಗಿ ಜಿಲ್ಲೆಯಲ್ಲಿ
ಪ್ರಿಯಾಂಕ ಖರ್ಗೆ ಅವರು ಬರೆದಾಗ ಏನಾದರೂ ಮಾತಾಡೋಂಥ ನಾಯಕರು ಅದು ರಾಜ್ಕುಮಾರ್ ಪಾಟೀಲ್ ಹರಾನಂತ ಒಂದೇ ಕಾರಣಕ್ಕಾಗಿ ಅವರ ಮೇಲೆ ಅವರ ಹಿಂಬಾಲಕರು ಉದ್ದೇಶಪೂರ್ವಕವಾಗಿ ಇಂಥ ಒಂದು ಕಮೆಂಟ್ಮೆಂಟ್ ಮಾಡ್ಲತ್ತಾರ. ರಾಜಕಾರಣದಲ್ಲಿ ಆರೋಗ್ಯಕರವಾದಂಥ ಕಮೆಂಟ್ಮೆಂಟ್ಗಳು ಇರಬೇಕು, ಇಲ್ಬಾರ್ದು ಅಂತಿಲ್ಲ. ಆಳೋ ಪಕ್ಷಕ್ಕೆ ಕೇಳಂತ ವಿರೋಧ ಪಕ್ಷದ ನಾಯಕರು ತಮಗನ್ನು ಏನು ಹೇಳಿದ್ದಾರೆ ಅಂತಂದ್ರೆ 2004-5 11,000 ಚಿಲ್ಲರ ಕೋಟಿ ಸರ್ಕಾರ SC ST ದುರ್ಬಳಕೆ ಮಾಡ್ಕೊಂಡ್ರಿ. 4-5 ಕೂಡ 13,000 ಚಿಲ್ಲರ ಕೋಟಿ ದುರ್ಬಳಕೆ ಮಾಡ್ಕೊಂಡ್ರಿ. 5-6 ಕೂಡ 14,000 ಚಿಲ್ಲರ ಕೋಟಿ, ಒಟ್ಟು 39,000 ಕೋಟಿ ರೂಪಾಯಿ ಯಾವೊಂದು ದಲಿತರಿಗೆ ಕೊಡಬೇಕಾದಂಥ ಹಣ ಇವತ್ತು ನೀವು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುರುಪಯೋಗ ಮಾಡ್ಕೊಂಡ್ರು ಕೂಡ ಈ ಭಾಗದ ಮಂತ್ರಿಗಳು, ಶಾಸಕರು ದಿನನಿತ್ಯದಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತ ಹೇಳುವಂಥ ನಾಯಕರುಗಳು ಯಾಕೆ ನಿಮ್ಗೆ ದಲಿತರ ಪರವಾದ ಕಾಳಜಿ ಇಲ್ಲ, ಯಾಕೆ ಪ್ರಶ್ನೆ ನೀವು ಕೇಳಕ್ಕಾಗಿಲ್ಲ ನಿಮ್ಮ ಸರ್ಕಾರದಲ್ಲಿ ಅಂತ ಕೇಳೋದೇ ತಪ್ಪನ? ಆ ಕೇಳಿದಂತ ಕಮೆಂಟ್ಮೆಂಟ್ಗೆ ನಿಮ್ಮ ಒಂದು ಹಿಂಬಾಲಕರನಿಂದ ನೀವೇನಿಂತ ಒಂದು ಕೆಟ್ಟ ಶಬ್ದಗಳು ಯೂಸ್ ಮಾಡಿಸ್ಲತ್ತೀರಿ, ಇದು ಬಹಳ ದುರದೃಷ್ಟಕರ ಆದಂತ ಸಂಗತಿ ಇದೆ. ಯಾಕಂತಂದ್ರೆ ಈ ರಾಜಕೀಯ ಒಂದು ಕೆಟ್ಟತನ, ಯಾಕಂದ್ರೆ ವಿದ್ಯಾವಂತ ಇದ್ದಂತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಂತ ಯೂನಿವರ್ಸಿಟಿ ಹೋದಂತ ಒಬ್ಬ ಚಂದ್ರಶೇಖರ್ ಮಾಲ್ಗತ್ತಿ ಅನ್ನೋರು ಅಂಥವ್ರು ನಿಮ್ಗೆ ಇಂಥ ಒಂದು ಹೇಳಿಕೆ ಕೊಡಿಸಿ ಇಡೀ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಸೌಲಭ್ಯ ತರುವಂಥದ್ದಲ್ಲ. ಇವತ್ತು ರಾಜ್ಕುಮಾರ್ ಪಾಟೀಲ್ ಅವರು ಮತ್ತೇನು ಹೇಳ್ತಾರೆ ಮುಂದುವರೆದಂತಂದ್ರೆ 2006-7 ಸಾಲಿನಲ್ಲಿ ಒಂದು ವೇಳೆ ಬಜೆಟ್ ಮಂಡನೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಹಿಂದೆ ಖರ್ಚು ಮಾಡಿದಂಥ ಹಣ ಮುಂದಿನ ದಿನ ನಾನು ಒದಗಿಸಿ ಕೊಡ್ತೀನಿ ಅಂತ ಹೇಳಬೇಕಂತ ಒತ್ತಾಯ ಮಾಡ್ತಾರ. ಇವತ್ತು ಯಾವೊಂದು ಮೀಸಲಾತಿಯಲ್ಲಿ ಬರುವಂತ ಪ್ರಿಯಾಂಕ ಖರ್ಗೆ ಅವರು ಕೇಳಿಲ್ಲ, ಆ ಸಂಬಂಧಪಟ್ಟಂತ ದಲಿತರು ಎಲ್ಲರನ್ನೂ ಕೂಡ ಕೇಳಾರಂತ ಸಂದರ್ಭದಲ್ಲಿ ಯಾಕೆ ಕೇಳಲ್ಲಮ್ಮ ಅಂತ ಪ್ರಶ್ನೆ ಮಾಡದೆ ಇವರಿಗೆ ಒಂದು ಸಹಿಸ್ಕೊಳ್ಳಕ್ಕಾಗದಂತ ವ್ಯವಸ್ಥೆ ಇವತ್ತಿನ ಅವ್ರ ಹಿಂಬಾಲಕರು ಅವರಿಗಾಗಿದೆ. ಮತ್ತು ಇವತ್ತು ರಾಜ್ಕುಮಾರ್ ಪಾಟೀಲ್ ತೇಲ್ಕರ್ ಅವರು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಶಾಸಕರಿರುವಂತ ಸಂದರ್ಭದಲ್ಲಿ 98% ಅವರ ಒಂದು ಶಾಸಕರ ಇರುವಂತ ಸಂದರ್ಭದಲ್ಲಿ ಅವರ ತಾಲೂಕಿನಲ್ಲಿ ದಲಿತ ಹಿಂದುಳಿದ ಅಧಿಕಾರಿಗಳು ಇದ್ದರೆ 1-2% ಅದು ಮುಂದುವರೆದ ಜನಾಂಗದ ಇದ್ದರು ಒಟ್ಟೆ. ಅದು 98% ಇವತ್ತು ಅಲ್ಲಿ ದಲಿತ ಮತ್ತು ಹಿಂದುಳಿದ ಅಧಿಕಾರಿಗಳು ಹಾಕಿದ್ರು. ಈಗ ಅಲ್ಲೇ ಆಗಿರ್ಬೋದು, ಜಿಲ್ಲಾದಾಗೂ ಆಗಿರ್ಬೋದು ಅವ್ರು ಇರುವಂತ ಸಂದರ್ಭದಲ್ಲಿ. ಅದಿಷ್ಟೇ ಅಲ್ಲ, ಒಬ್ಬ ಆನಂದರಾವ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನೂ ಮಾಡಿಲ್ಲ ಅಂತಂದ್ರೂ ಶರಣಪ್ರಕಾಶ್ ಪಾಟೀಲ್ ಅವರು ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಸಸ್ಪೆಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವ ಬೆಳೆಸಿಗೆಸಿ ಅವ್ರಿಗೆ ಸಸ್ಪೆಂಡ್ ಮಾಡಿಸಿದ್ರು. ಅಂತ ಒಂದು ಸಂದರ್ಭದಲ್ಲೂ ಕೂಡ ರಾಜ್ಕುಮಾರ್ ಪಾಟೀಲ್ ಅವರು ಜಾತಿ ನೋಡಿಲ್ಲ, ಒಬ್ಬ ದಲಿತ ಅಧಿಕಾರಿಗೆ ಇಂಥ ಒಂದು ಸುಳ್ಳು ಒಂದು ಅಪಮಾನ ಮಾಡಿಗೆಸಿ ಇಂಥ ಒಂದು ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಶರಣಪ್ರಕಾಶ್ ಪಾಟೀಲ್ ಮಾಡಿದ್ರು. ನಮ್ಮದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪುನಃ ಅವರಿಗೆ ಅಲ್ಲೇ ತಂದಿಟ್ಟುವಂತ ಕೆಲಸ ಮಾಡೋದು ಇವತ್ತು ರಾಜ್ಕುಮಾರ್ ಪಾಟೀಲ್ ದಲಿತರ ಬರದಾಗ ಎಷ್ಟು ಕಾಳಜಿ ಅಂತ ಕೂಡ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಇವತ್ತು ಸಂಜಯನ ಯಾಕಾಪುರ ಆಗಿರ್ಬೋದು, ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂಥ ಕೆಲವರು ಗೆಳೆಯರು, ಯಾಕಂದ್ರೆ ಲಕ್ಷ್ಮೀನಾರಾಯಣ ಆಗಿರ್ಬೋದು, ಇನ್ನೂ ವಿಜಯ್ ಕುಮಾರ್ ಆಗಿರ್ಬೋದು, ಬಹಳಷ್ಟು ದಲಿತರಿಗೂ ಕೂಡ ರಾಜಕೀಯವಾಗಿ ಬೆಳೆಸಿದಂಥ ಸೇರ್ಸಿ ಯಾರಿಗೆ ಸಲ್ತದ ಅಂದ್ರೆ ಅದು ರಾಜ್ಕುಮಾರ್ ಪಾಟೀಲ್ಗೆ ಸಲ್ತದ ಅಂತ ಹೇಳಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ದಲಿತರಿಗೆ ಇವತ್ತು ಶಾಸಕರು ಮಾಡಿದಂಥ ಕೊಡುಗೆ ಯಾರನ್ನ ಸಲ್ತದ ಅಂತಂದ್ರೆ ದಲಿತರಿಗೆ ಅದು ರಾಜ್ಕುಮಾರ್ ಪಾಟೀಲ್ಗೆ ಇವತ್ತು ಟಿಕೆಟ್ ಇರಿಸ್ಕೊಡೋದಾಗಿರ್ಬೋದು, ಶಾಸಕರು ಮಾಡೋದನ್ನು ಆಗಿರ್ಬೋದು. ಅಂತ ಒಂದು ಬಿಜೆಪಿಯಲ್ಲಿ ಇದ್ದರೂ ಕೂಡ ಎಲ್ಲ ಜಾಗರಿಗೆ ತಗೊಂಡೋಗುವಂಥ ಮನಸ್ಥಿತಿ ಇರುವಂಥ ರಾಜ್ಕುಮಾರ್ ಪಾಟೀಲ್ರು
ತಪ್ಪಂತ ಹೇಳಿದಾಗ ಈ ತಪ್ಪನ್ನು ಮಾಡಿದಂಥವ್ರಿಗೆ ಸಹಿಸಲಾರದೆ ಒಂದು ಕೆಟ್ಟ ಒಂದು ಸೃಷ್ಟಿ ಮಾಡಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ವಾತಾವರಣ ಮುಂದೆ ಖರ್ಗೆಯವರು ಪ್ರಿಯಾಂಕಾ ಖರ್ಗೆ ಅವರು ಇಂಥ ಒಂದು ವಾತಾವರಣಕ್ಕೆ ಅವಕಾಶ ಕೊಡಬಾರ್ದು. ಅದಿಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇಂಥ ಒಬ್ಬ ನಾಯಕರು ಎಲ್ಲ ಸಮುದಾಯದ ತಗೊಂಡು ಹೋಗುವಂಥ ನಾಯಕರು ಬರೆದಾಗ ಕೆಟ್ಟ ಮಾತಾಡಿದ್ರೆ ಅಂದ್ರೆ ಮುಂದಿನ ದಿನ ಬರುವಂಥ ದಿನಗಳಲ್ಲಿ ಎಚ್ಚರಿಕೆಗಳನ್ನು ಕೂಡ ಅಂತ ಬಿಜೆಪಿ ಕೆಲಸ ಮಾಡ್ತದವಂತ ಮಾತು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಗೆಳೆಯರೇ, ಆ ಭಾಗದಾಗಿರುವಂತ ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಹೋಲಿ ಖರ್ಗೆ ಅವರು ಬಲಗೈ ಮೊದಲನೇ ಮಗ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಅಧಿಕಾರಿಯಲ್ಲಿ ಇದ್ದದ್ದು ದಲಿತರು. ಅಲ್ಲಿರುವಂತ ವ್ಯವಸ್ಥೆ ಎಷ್ಟು ಕೆಟ್ಟದ ಅಂತಂದ್ರೆ ಇವತ್ತು ಈ ಕಡೆ ಖರ್ಗೆರ ಬಲಗೈ ಮಗ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನ ಅಲ್ಲಿರುವಂತ ಅಧಿಕಾರಿಗಳು ಇವತ್ತಿನ ಶಾಸಕರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅಧಿಕಾರಿ ಅಥವಾ 2 ಅಧಿಕಾರಿ ಬ್ಯಾಕ್ವರ್ಡ್ ಮತ್ತು SC/ST ಕಲ್ತರಿದೆ. ಆದರೆ ರಾಜ್ಕುಮಾರ್ ಪಾಟೀಲ್ ಅವರು ಇಡೀ ಸಂಪೂರ್ಣವಾಗಿ ಸ್ವಜಾತಿ ಇಚ್ಛೆ ಪಡೆದು ಎಲ್ಲ ಜಾತಿಯಲ್ಲಿ ತಗೊಂಡಂಥ ಒಂದು ಒಳ್ಳೆ ನಾಯಕರ ಬರೆದ ಕೆಟ್ಟ ಅಭಿಪ್ರಾಯ ಮಾಡತಂತ ಇವತ್ತಿನ ಈ ಭಾಗದ ಸಚಿವರು ಶಾಸಕರು ಎಚ್ಚರಿಕೆ ಗೊಳಿಸಬೇಕಂತ ಮಾತು ಹೇಳ್ತಾರೆ.